ಸ್ಲೈಡ್ ಇದ್ದಾಗ ನಮ್ಮ ಅಡಿಷನಲ್ ಕಮಿಷನರ್ ಬಂದಿದ್ದಾರೆ. ಐ ವಾಸ್ ಟಾಕಿಂಗ್ ಅಬೌಟ್ ಮೆಂಟರಿಂಗ್ ಸರ್. ಹೌ ಇಫ್ ಟೀಚರ್ ಕ್ಯಾನ್ ಕನ್ವರ್ಟ್ ಎಸ್ ಎ ಮೆಂಟರ್, ಥಿಂಗ್ಸ್ ಕ್ಯಾನ್ ಶೇಪ್, ಥಿಂಗ್ಸ್ ಕ್ಯಾನ್ ಚೇಂಜ್ ಅಂತ. ಸೊ ನೀವು ನನ್ನ ಮಾತು ಕೇಳಿಸ್ಕೊಂಡು ಕೆಲವರು ಬಂದು ಇಲ್ಲೂ ಮಾತಾಡಿಸ್ತೀನಿ ಈಗ. ಯಾಕೆಂದರೆ ಬರೀ ನನ್ನ ಮಾತಾಡಿದ್ರೆ ಅಲ್ಲ, ಇಷ್ಟೊತ್ತರೆಗೂ ನಾವು ಮಾತಾಡಿರೋದು ನಿಮ್ಮ ಮನಸ್ಸಿಗೆ ಏನು ಹೋಗಿದೆ ಎನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಸೊ ಎವ್ರಿ ಚೈಲ್ಡ್ ಈಸ್ ಶೇಪ್ ಬೈ ದ ಮೈಂಡ್ ಆಫ್ ದ ಟೀಚರ್. ಅಂದರೆ ನೀವು ಅವರನ್ನು ರೂಪಿಸಬಹುದು, ಶಿಲ್ಪಿಗಳಾಗೋದಕ್ಕೆ ಸಾಧ್ಯ ಅನ್ನುವಂಥದ್ದು ನಾವು ಯಾವಾಗ ಅರಿತೇವೆ ಅದು ತುಂಬಾ ಪ್ರಗತಿ ಅಥವಾ ಬೆಳವಣಿಗೆಗೆ, ಪರಿವರ್ತನೆಗೆ ಸಾಧ್ಯ ಆಗ್ತದೆ. ಮೆಂಟರಿಂಗ್ ಇಸ್ ಎ ಲಾಂಚಿಂಗ್ ಪ್ಯಾಡ್ ಫಾರ್ ಯುವರ್ ಸಕ್ಸಸ್. ಚಿಮ್ಮು ಹಲಗೆ. ಲಾಂಚಿಂಗ್ ಪ್ಯಾಡ್ ಅಂದರೆ ಗೊತ್ತಿದೆಯಾ? ಸ್ವಿಮ್ಮಿಂಗ್ ಡೈ ಹೊಡಿತಾರೆ ಗೊತ್ತಾ? ಅಲ್ಲಿ ಹಿಂಗೆ ಇದ್ದರೆ ಅಲ್ಲಿ ಇಲ್ಲೊಂದು ಮುಂದೆ ಇನ್ನೊಂದು ಲಾಂಚಿಂಗ್ ಪ್ಯಾಡ್ ಥರ ಹಾಕ್ತಾರೆ. ಅದ್ರ ಮೇಲೆ ನಿಂತು ಹಿಂಗೆ ಸುಮ್ಮನೆ ಹಿಂಗೆ ಜಂಪ್ ಹೊಡೆದ್ರೆ ಡೈವಿಂಗ್ ಮಾಡ್ತಾರೆ, ಹೌದಲ್ರಿ? ಸೊ ನೀವು ಮಕ್ಕಳಿಗೆ ಒಂದು ಸ್ವಲ್ಪ ಮೆಂಟರಿಂಗ್, ಅವ್ರಿಗೊಂಚೂರು ಗ್ರೂಮಿಂಗ್ ಮಾಡೋಕ್ಕೆ ಶುರು ಮಾಡಿದ್ರೆ ಅವರ ಬದುಕಿನಲ್ಲಿ ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಲೈಫಲ್ಲೂ ಒಂಥರ ಲಾಂಚಿಂಗ್ ಪ್ಯಾಡ್ ಆಗೋಗುತ್ತೆ. ಯಾಕಂದ್ರೆ ನೀವು ಯಾವ ಮಾತು ಹೇಳಿದ್ರೂ ನಿಮ್ಮ ಮಾತನ್ನು ಕೇಳೋ ಹಂಗೆ ಆಗಿಬಿಡ್ತದೆ ಅನ್ನೋ ಒಂದು ಫೀಲಿಂಗ್ ಅಥವಾ ಒಂದು ಭಾವನೆ ಬರ್ತದೆ. ಸೊ ಇಟ್ ಹೆಲ್ಪ್ಸ್ ಇನ್ ಚೇಂಜಿಂಗ್ ಎ ಗೇಮ್ ಪ್ಲ್ಯಾನ್ ಅಂತ ಹೇಳ್ತೀನಿ. ನೀವು ಇದುವರೆಗೂ ಏನೋ ಒಂದು ಕಲ್ಪನೆ ಇದೆ, ಸಿಲೆಬಸ್ ಮುಗಿಸಿದ್ರೆ ಆಯಿತು, ನನ್ನ ಟೈಮ್ ಇಷ್ಟ ಆದರೆ ಆಯಿತು, ಒಂದು ಮೈಂಡು ಸೆಟ್ ಮಾಡ್ಕೊಂಬಿಟ್ಟಿದ್ದೀರಿ ಅಂತ. ಮೈಂಡ್ ಸೆಟ್ ಅಂದ್ರೇನು ಸರ್? ಮೈಂಡನ್ನ ಸೆಟ್ ಮಾಡ್ಕೊಳ್ಳೋದು ಅಲ್ಲ? ಸೊ ಆ ಮೈಂಡ್ ಸೆಟ್ ಏನಾಗಿದೆ ನಮಗೆ, ಎಲ್ಲ ಒಂದು ಕಡೆ ಟೈಮಿಗೆ ಸರಿಯಾಗಿ ಬರ್ತೀನಿ, ಟೈಮಿಗೆ ಸರಿಯಾಗಿ ಹೋಗ್ತೀನಿ ಅಂತ ಇರುತ್ತೆ. ಒಂದು ಸ್ವಲ್ಪ ಎಕ್ಸ್ಟ್ರಾ ಅಡಿಷನಲ್ ಆಗಿ ಎಫರ್ಟ್ ಹಾಕೋಕ್ಕೆ ಹಿಂಜರಿಯುತ್ತೆ. ಸೊ ಅದಕ್ಕೆ ನಾನು ಒಂದೊಂದು ಟ್ರಾನ್ಸ್ಫರ್ಮೇಷನಲ್ಲಿ ಒಂದು ಪಾಯಿಂಟ್, 35 ಪಾಯಿಂಟ್ಸಲ್ಲಿ ಒಂದು ಪಾಯಿಂಟ್ ಏನಂದರೆ, ಆ್ಯಡ್ ಎಕ್ಸ್ಟ್ರಾ ಬಿಫೋರ್ ಆರ್ಡಿನರಿ ಟು ಬಿಕಮ್ ಅನ್ ಎಕ್ಸ್ಟ್ರಾ ಆರ್ಡಿನರಿ. ಸಿಂಪಲ್. ಈಚ್ ಆ್ಯಂಡ್ ಎವ್ರಿ ಪರ್ಸನ್, ಎಲ್ಲರೂ ಆರ್ಡಿನರಿ ಕಣ್ರಿ. ಆರ್ಡಿನರಿಯ ಹಿಂದೆ ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ರೆ ಯು ಆರ್ ಆಲ್ ಎಕ್ಸ್ಟ್ರಾ ಆರ್ಡಿನರಿ, ಯು ಆರ್ ಆಲ್ ಟೀಚರ್ಸ್. ಎಸ್, ಇಫ್ ಯು ಜಸ್ಟ್ ಆ್ಯಡ್ ಎಕ್ಸ್ಟ್ರಾ, ಹೇ ಎಕ್ಸ್ಟ್ರಾ ಆರ್ಡಿನರಿ ಟೀಚರ್. ಸಖತ್ತಾಗಿದೆ ಅಲ್ಲ? ಇದು ಎಕ್ಸ್ಟ್ರಾ ಸೆಷನ್ನು, ಹೌದಾ? ನಿಮ್ಮ ರೆಗ್ಯುಲರ್ ಸೆಷನ್ ಅಲ್ಲ. ಸೊ ಈ ಎಕ್ಸ್ಟ್ರಾ ಸೆಷನಲ್ಲಿ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ, ಒಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಬಿಡಿ ಅಂತ. ಯಾರು ಸ್ಮೈಲಿಂಗ್ ಫೇಸ್ ಇರಲ್ಲ ಅವರೆಲ್ಲ ಒಂಚೂರು ಸ್ಮೈಲ್ ಅಂಟಿಸ್ಕೊಂಬಂದ್ಬಿಡಿ. ಎಕ್ಸ್ಟ್ರಾ ಆಯ್ತಾ ಇಲ್ವಾ? ಅಲ್ಲ? ಜೀವನದಲ್ಲಿ ಅಯ್ಯೋ ಗೋಳು, ನನ್ನ ಕರ್ಮ ಬರ್ಬೇಕಲ್ಲಪ್ಪ ದಿನ ಅನ್ನೋ ಬದಲು, ವಾಟ್ ಎ ಗ್ರೇಟ್ ಆಪರ್ಚುನಿಟಿ, ಎಷ್ಟೊಂದು ಜನಕ್ಕೆ ಅವಕಾಶ ಇಲ್ಲ, ನನಗೆ ದಿನ ಅವಕಾಶ ಸಿಗುತ್ತೆ, ಇಷ್ಟು ಮಕ್ಳ ಜೊತೆ ಸೇರೋಕ್ಕೆ ಸಾಧ್ಯತೆ ಇದೆ ಅನಿಸುತ್ತೆ. ಏನು ಅನಿಸುತ್ತೆ? ಫೀಲಿಂಗೇ ಚೇಂಜ್ ಆಯ್ತಾ ಇಲ್ವಾ? ಸಿ, ಇಟ್ ಈಸ್ ಹೌ ವಿ ಲುಕ್ ಅಟ್ ಲೈಫ್. ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು. ನೀವು ನೋಡೋ ಆ್ಯಂಗಲ್ ಚೇಂಜ್ ಆಗೋದ್ರೂ ಸಾಕು. ಈಗ ಒಂದೊಂದು ಆ್ಯಂಗಲ್, ಫಾರ್ ಎಕ್ಸಾಂಪಲ್ ಈ ಕಡೆ ಪ್ರೊಜೆಕ್ಟರ್ ಹಿಡಿದೆ ಒಂದು ಸ್ವಲ್ಪ ಈ ಕಡೆ ಡೈರೆಕ್ಷನ್ ಹಿಂಗೆ ಇಟ್ಟರೆ ಈ ಹಾಲೇ ಸ್ವಲ್ಪ ಚೇಂಜಾಗಿ ಕಾಣುತ್ತೆ. ಒಂದು ಸ್ಮಾಲ್ ಒಂದು ಅಡಿಷ್ನಲ್ ಡೆಕೋರೇಷನ್ ಮಾಡಿದ್ರೆ ಕಂಪ್ಲೀಟ್ ಈ ಹಾಲನ್ನ ಚೇಂಜ್ ಮಾಡ್ಬೋದಾ ಇಲ್ವಾ? ವಾಲ್ಪೇಪರೆಲ್ಲ ಹಾಕ್ಬಿಟ್ಟು ಡಿಕಾವ್ ಮಾಡಿಬಿಡ್ಬೋದು, ಹೌದಾ? ಈ ಜೋಗ್ ಫಾಲ್ಸು ಮುಂಗಾರು ಮಳೆ ಫಿಲಮಲ್ಲಿ ಚೆನ್ನಾಗಿ ಕಾಣಿಸ್ತು. ಮುಂಚೆ ಏನು ನೋಡಿಲ್ಲ ಯಾರು? ಅವನಿಗೆ ಕ್ಯಾಮ್ರಾ ತೊಗೊಂಡೋಗಿ ಡಿಫ್ರೆಂಟ್ ಆ್ಯಂಗಲಲ್ಲಿ ಇಟ್ಟ ಅಷ್ಟೇ ಹತ್ರ, ಅಲ್ವಾ? ಸೊ ಆ್ಯಂಗಲ್, ಯಾವ ಆ್ಯಂಗಲಿಂದ ನೋಡ್ತೀವಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೀವು ನೋಡುವ ದೃಷ್ಟಿಕೋನ ಬದಲಾದರೆ ಇಡೀ ಪ್ರಪಂಚವೇ ಬದಲಾದೀತು. ಅದೇ ಮಕ್ಕಳು, ಅದೇ ಗಂಡ, ಅದೇ ಹೆಂಡತಿ ಡಿಫ್ರೆಂಟಾಗಿ ಕಾಣೋಕ್ಕೆ ಸಾಧ್ಯ. ಏಕೆ? ನೀವು ಡಿಫ್ರೆಂಟಾಗಿ ನೋಡ್ತಿರಲ್ಲ. ಸೊ ಸೀರಿಯಸ್ ಆಗಿ ತಗೊಳ್ಳಿ ನಾನು ಹೇಳ್ತಾ ಇರೋ ಈ ಮಾತನ್ನು. ನಮ್ಮ ಆ್ಯಟಿಟ್ಯೂಡ್ ಚೇಂಜ್ ಆದರೆ, ಬೆಳಗ್ಗೆ ಸ್ವಲ್ಪ ಜಾಸ್ತಿ ನಾವು ಆ್ಯಟಿಟ್ಯೂಡ್ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಿಮ್ಮ ಮನೋಭಾವದಲ್ಲಿ ನಕಾರಾತ್ಮಕತೆಯನ್ನು ಹೊರತುಪಡಿಸಿ ಸಕಾರಾತ್ಮಕತೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದರೆ, ಐ ಥಿಂಕ್ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತದೆ. ನಾನು ಇತ್ತೀಚೆಗೆ ಈ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಕೋಟ್ ನೋಡಿದೆ. ನಾನು ರೈಟ್ ಟ್ರ್ಯಾಕಲ್ಲಿದ್ದೀನಿ ಅಂತ ಅನ್ನಿಸ್ತು. ಮತ್ತು ಇದೆಲ್ಲೋ ನೀವು ಟೀಚರ್ಸ್ಗೂ ಸ್ವಲ್ಪ ಅಪ್ಲೈ ಆಗುತ್ತೆ ಅಂತ ನನಗನ್ನಿಸಿದೆ. ಓಕೆ, ಜನಾಂಗವನ್ನು ಶ್ರೇಷ್ಠವಾಗಿಸುವುದಕ್ಕೆ ಒಂದೇ ದಾರಿ,
ಈ ಜನಾಂಗ ಜನ್ರೇಷನ್ನು ಹಾಳಾಗೋಯ್ತು, ಕೆಟ್ಟೋಗೋಯ್ತು ಅನ್ನೋ ಬದಲು ಎಷ್ಟು ಚೆನ್ನಾಗಿ ಹೇಳಾರ ನೋಡ್ರಿ. ಜನಾಂಗವನ್ನು ಶ್ರೇಷ್ಠವಾಗಿಸುವುದಕ್ಕೆ ಒಂದೇ ದಾರಿ, ಜನರನ್ನು ಶ್ರೇಷ್ಠರನ್ನಾಗಿಸುವುದು. ಸೊ ಆ ಜನರನ್ನು ಶ್ರೇಷ್ಠರನ್ನಾಗಿಸುವುದು ಅಂದರೆ ಈಗೆಲ್ಲ ಡಿಪಾರ್ಟ್ಮೆಂಟ್, ಎಷ್ಟೊಂದು ಡಿಪಾರ್ಟ್ಮೆಂಟ್ ಇದೆಯಪ್ಪ, ಅವರೆಲ್ಲ ಆ ಕೆಲಸ ಮಾಡ್ತಾ ಇಲ್ಲ ಅಲ್ವಾ? ಆದರೆ ನಮಗೂ ಈ ವಾಕ್ಯಕ್ಕೂ ತುಂಬ ಕನೆಕ್ಟ್ ಆಗ್ತಾ ಇದೆಯಾ ಇಲ್ವಾ ನೋಡಿ? ಟೀಚರ್ಸ್ಗೆ ಕನೆಕ್ಟ್ ಆಗ್ತಾ ಇದೆಯಾ? ಅಂದರೆ ನೀವೆಲ್ಲ ಮನಸ್ಸು ಮಾಡಿಬಿಟ್ರೆ ಇಡೀ ಜನಾಂಗ ಜನ್ರೇಷನ್ನಲ್ಲೇನೆ ನೀವೇನು ವ್ಯಾಕ್ಸಿನ್ನು, ಇಂಜೆಕ್ಷನ್ನು ಕೋವಿಡಿಗೆ ಕೊಟ್ಟರೆ ಹಂಗೆ ಸೆಲ್ಫ್ ಕಾನ್ಫಿಡೆನ್ಸು, ಬೂಸ್ಟರ್ ಡೋಸು ನಿಮ್ಮ ಮಾತುಗಳಲ್ಲಿ ಅವ್ರಿಗೊಂದು ರೈಟ್ ಡೈರೆಕ್ಷನ್ ಕೊಡೋದ್ರ ಮೂಲಕ ಮಾಡೋದಕ್ಕೆ ಸಾಧ್ಯತೆ ಇದೆ. ಇದು ನನ್ನ ಆನ್ಲೈನ್ ಸ್ಟೂಡೆಂಟ್ ಒಬ್ಬರು 74 ವರ್ಷದವರು ಚುಟ್ಕ ಬರೆದು ಕಳಿಸಿದ್ರು. ಮೆಂಟ್ರಿಂಗ್ ಬಗ್ಗೆ ಒಂದ್ಸರಿ ಕ್ಲಾಸ್ ತಗೊಂಡಿದ್ದೆ. 74 ಇಯರ್ಸ್ ಒಬ್ಬ ರಿಟೈರ್ಡ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಫೀಸರು ಕವನ ಬರೆದು ಕಳಿಸಿದ್ರು ನನಗೆ. ಮಾರ್ಗದರ್ಶನ ಇಲ್ಲದಿರೆ ಮಾರ್ಗವು ತಿಳಿಯುವುದಿಲ್ಲ, ಮಾರ್ಗವು ತಿಳಿಯದಿರೆ ಗುರಿ ತಲುಪಲಾಗುವುದಿಲ್ಲ. ಎಷ್ಟು ಚೆನ್ನಾಗಿ ಕಲಿಸಿದಾರಲ್ಲ. ಸೊ ನಾನು ಅದಕ್ಕೇ ಈಗ ನಾನು ದೊಡ್ಡವ್ರ ಕೋಟು ಅಷ್ಟೇ ಅಲ್ಲ, ನಾನು ಕಣ್ಣಾರೆ ನೋಡಿದ ನಮ್ಮ ಆನ್ಲೈನ್ ಸ್ಟೂಡೆಂಟ್ ಬರೆದು ಕಳಿಸಿದ್ದು ಎಷ್ಟು ಚೆನ್ನಾಗಿ ಹೇಳ್ಯಾರೆ. ಮಾರ್ಗದರ್ಶನ ಇಲ್ಲದಿರೆ ಮಾರ್ಗವೂ ತಿಳಿಯುವುದಿಲ್ಲ. ಅಂದರೆ ಮಾರ್ಗ ಅಲ್ಲಿ ರೂಟ್ ಇದೆ ಅಂತಲೇ ಗೊತ್ತಾಗೋದಿಲ್ಲ ನಮಗೆ ಅಲ್ವಾ? ಮಾರ್ಗವು ತಿಳಿಯದಿರೆ ಗುರಿ ತಲುಪಲಾಗುವುದಿಲ್ಲ. ನಿಮ್ಗೆ ಎಲ್ಲಿ ಹೋಗಬೇಕು ಮಾರ್ಗ, ಡೆಸ್ಟಿನೇಷನ್ನೇ ಇಲ್ಲ ಅಂದರೆ ಹೇಗೆ ಸಾಧ್ಯ ಆಗ್ತದೆ? ಗೋಲ್ ಸೆಟ್ಟಿಂಗಲ್ಲಿ ನಾವೆಲ್ಲರೂ ಹೋಗ್ಬೇಕಂತ ವಿ ಹ್ಯಾವ್ ಟು ಕೀಪ್ ಎಂಡ್ ಇನ್ ಮೈಂಡ್. ಹೌದಾ? ಆ ಎಂಡ್ ಏನು ಮಕ್ಕಳಿಗೆ ಸ್ಪಷ್ಟತೆ ಇರೋದಿಲ್ಲ. ಕರೆಕ್ಟ್? ಸ್ಟಾರ್ಟಿಂಗಲ್ಲೆಲ್ಲ ಕೇಳಿದ್ರೆ, ಪ್ರೈಮರಿ ಸ್ಕೂಲಲ್ಲಿ ಕೇಳಿದ್ರೆ ನಾನು ಟೀಚರ್ ಆಗಬೇಕು ಅಂತ ಹಿಂದೆ ಹೇಳ್ತಾ ಇದ್ರು, ಈಗ ಸ್ವಲ್ಪ ಕಡಿಮೆ ಹೇಳ್ತಾ ಇದ್ದಾರೆ. ಯಾಕೆಂದರೆ ಆವಾಗ ಟೀಚರ್ ಕಂಡ್ರೆ ಜಾಸ್ತಿ ಲವ್ ಇರ್ತಾ ಇತ್ತು, ಈಗೇನೋ ಸ್ವಲ್ಪ ಲವ್ ಕಡಿಮೆ ಆಯ್ತೇನೋ ಅಂತ ಅನ್ಸುತ್ತೆ ಒಂದೊಂದು ಸರಿ. ಹೇಳ್ತಾ ಇದ್ರೆ ಇಲ್ವಾ? ಆಮೇಲೆ ಇನ್ನು ಕೆಲವರು ಯಾರೋ ನೋಡ್ತಾರೆ, ಪೊಲೀಸ್ನವ್ರು ನೋಡ್ತಾರೆ, ನಾನು ಪೊಲೀಸ್ ಆಗಬೇಕು ಅಂತ ಹೇಳ್ತಾರೆ, ಇನ್ನೊಂದಾಗಬೇಕು ಅಂತ ಹೇಳ್ತಾರೆ. ಅಂದರೆ ಅವ್ರಿಗೆ ಎಲ್ಲೋ ಕಾಣಿಸ್ತದೆ. ಕೊನೆಗೆ ಏನು ಮಾಡ್ತೀರಾ? ಕರ್ಕೊಂಡೋಗ್ಬಿಟ್ಟು ಯಾವುದೋ ಫಿಲಮ್ ನೋಡಿರ್ತಾರೆ, ಆ ಫಿಲಮ್ ಹೀರೋಯಿನ್ನೇ ಅವರೇ ಒಂದು ದೊಡ್ಡ ರೋಲ್ ಮಾಡೆಲ್ ಅಂತ ಅನ್ಕೊತಾರೆ. ಓಕೆ, ದಯಮಾಡಿ ನನ್ನ ಪ್ರಕಾರ ಯಾವ ಹೀರೋಯಿನ್ನು ಮಕ್ಕಳ ಲೈಫ್ ಚೇಂಜ್ ಮಾಡಲ್ಲ. ಒಪ್ಕೋತೀರಾ? ಮಕ್ಕಳನ್ನ ಲೈಫ್ ಡಿವಿಯೇಟ್ ಮಾಡ್ಬೋದು ಅಷ್ಟೇ. ಅದು ಹಳೆ ಫಿಲಮ್ ಆದರೂ ಒಂಚೂರು, ಹಳೆ ರಾಜ್ಕುಮಾರ್ ಕಾಲದವು ಒಂಚೂರು ಮೆಸೇಜ್ ಅಂತ ಬರ್ತಾ ಇತ್ತು. ಹಳೆ ಫಿಲಮ್ ತೋರಿಸ್ಬೇಕಾದ್ರೆ ಒಂದು ಸ್ವಲ್ಪ ಕೊನೆಯಲ್ಲಾದರೂ ಪ್ರೋಗ್ರಾಮಲ್ಲಿ ಮೆಸೇಜ್. ನನಗೊಬ್ಬರು ಫ್ರೆಂಡ್ ಮೆಸೇಜ್ ಮಾಡಿದ್ರು, ಅವ್ರಿಗೊಂದು ರೋಲ್ ಆಫರ್ ಮಾಡಿದ್ರಂತೆ, ಸ್ವಾಮೀಜಿ ರೋಲ್ ಆಫರ್ ಮಾಡಿದ್ರಂತೆ. ಅದೇನು ಒಳ್ಳೇದಾ, ಗೈಡ್ ಮಾಡೋ ಅಂಥದ್ದಾ ಅಂತ ಕೇಳಿದ್ರಂತೆ. ಇಲ್ಲ ಕೆಟ್ಟ ಸ್ವಾಮೀಜಿ ಫಿಲಮಲ್ಲಿ ಬಿಂಬಿಸ್ತೀವಿ. ಇನ್ನೊಬ್ಬ ಪೊಲೀಸ್ ಆಫೀಸರು, ಇಲ್ಲ ವರ್ಸ್ಟ್ ಅವನು ಕ್ರಿಮಿನಲ್ ಪೊಲೀಸ್ ಆಫೀಸರ್ನ ರೋಲ್ ಮಾಡಬೇಕು ಅಂದ್ರೆ ಅದು ಬೇಡ ಅಂದ್ರಂತೆ. ಹಾಗಾದ್ರೆ ಏನ್ರಿ ಮಾಡಬೇಕು? ಇಲ್ಲ ಸರ್, ಜನಕ್ಕೆಲ್ಲ ಬರೀ ಕೆಟ್ಟದ್ದೇ ತೋರಿಸ್ಬೇಕು, ನೀವು ಆ ಥರದ್ದು ರೋಲ್ ಮಾಡೋಂಗಿದ್ರೆ ಬನ್ನಿ ಮಾಡಿ, ಹೀರೋಯಿನ್ಗಳು ಮಾತ್ರ ಒಂಚೂರು ಚೆನ್ನಾಗಿದೆ ಅಂತ ತೋರಿಸಿ ಏನೋ ಒಂದು ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಮೈಂಡ್ ಸೆಟ್ ಹಂಗಾಗೋಗಿದೆ. ಇದು ನನಗೊಬ್ರು ಮೆಸೇಜ್ ಹಾಕಿದ್ದು, ಅವ್ರಿಗೆ ರೋಲ್ಸ್ ಆಫರ್ ಮಾಡಿದ್ರಂತೆ, ಈ ಥರ ರೋಲ್ಸು ಬನ್ನಿ ಅಂತ. ಕೊನೆಗಿಲ್ಲ, ನಾನು ರೆಫ್ಯೂಸ್ ಮಾಡಿದೆ ಅಂತ ಮೆಸೇಜ್ ಹಾಕಿದ್ರು ನನಗೆ. ಹಾಗಾದರೆ ಏನು ಆದರ್ಶಕ್ಕೆ ಬಿಟ್ಕೊಡ್ತಾ ಇದ್ದೀವಿ? ಓಕೆ, ನಾನೊಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋದಾಗ ದೊಡ್ಡ ಶಿಕ್ಷಕರ ಜೊತೆ ಬೆಂಗಳೂರು ಒಂದು ಸ್ಕೂಲ್ಗೆ ಹೋದೆ ಸರ್. ಒಬ್ಬ ಫಿಲಮ್ ಹೀರೋ ಫೋಟೋನ ದೊಡ್ಡವ್ರ ಜೊತೆ ಹಾಕಿದ್ರು. ನನಗೆ ಒಂಥರ ಬೇಜಾರಾಗೋಯ್ತು. ಅಂದರೆ ನಾವು ಏನು ಕಲಿಸ್ತಾ ಇದ್ದೇವೆ? ನನ್ನ ಪ್ರಕಾರ ಯು ಶುಡ್ ಬಿ ದಿ ರೋಲ್ ಮಾಡೆಲ್. ನಾವು ಹೇಳಿದ್ದನ್ನು ಕೇಳೋದಕ್ಕಿಂತ ಮಕ್ಕಳು ನಾವು ಮಾಡಿದ್ದನ್ನು ಮಾಡ್ತಾರೆ. ಒಪ್ಕೋತೀರಾ? ನಾವು ರೋಲ್ ಮಾಡೆಲ್ ಆಗ್ಬಿಡೋಣ ಅಷ್ಟೇ. ಯಾವಾಗ ನಾವು ರೋಲ್ ಮಾಡೆಲ್ ಆಗ್ತೀವೋ, ಮಕ್ಕಳ ದೃಷ್ಟಿಯಲ್ಲಿ ನಾನು ನಮ್ಮ ಶಿಕ್ಷಕರಾದ ಇಂಥವ್ರಂಗಿರಬೇಕು, ಅವ್ರಂಗಿರಬೇಕು ಅನ್ನೋ ಒಂದು ಫೀಲಿಂಗ್ ಬರ್ತದೆ. ಮೆಂಚರ್. ಸೊ ಆ ಮೆಂಟರಿಂಗ್ ಅಂದರೆ ನೀವೊಂದು ಲೆವೆಲ್ಗೆ ಅರ್ಥ ಮಾಡ್ಕೋತಾ ಇದ್ದೀರಾ. ಮೆಂಟರ್ ಈಸ್ ಎ ಕೆಟಲಿಸ್ಟ್ ಅಂತೀನಿ, ವೇಗವರ್ಧಕ. ಸ್ವಲ್ಪ ಸ್ಲೋ ಲರ್ನಿಂಗ್ ಇರುತ್ತೆ, ಒಂದು ಸ್ಪೀಡಾಗಿ ಇರೋಕ್ಕೆ ಸಾಧ್ಯ ಆಗ್ತದೆ. ಆ್ಯಂಡ್ ಮೆಂಟರ್ಸ್ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ಇಂಪ್ಲಿಮೆಂಟರ್ಸ್. ಆ ಇಂಪ್ಲಿಮೆಂಟರಲ್ಲಿ ಆ ಸ್ಪೆಲ್ಲಿಂಗ್ ನೋಡ್ರಿ, ಅಲ್ಲ? ಹೌದಲ್ಲ?
ಅಂದರೆ ಮೆಂಟರ್ ಅಂದರೆ ಸುಮ್ಮನೆ ಅಲ್ಲ, ಅವನು ಹೇಳೋದನ್ನು ಮಾಡಬೇಕು. ಎಲ್ಲ ಪಾಠ ಬೋಧಿಸೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ, ಹೇಳ್ದಂಗೆ ಮಾಡೋರು ನಡ್ಕೊಳ್ಳೋರು ಕಡಿಮೆ ಇದ್ದಾರೆ. ಆದರೆ ಗುರುಗಳು ನೀವೆಲ್ಲ ಫಾಲೋ ಮಾಡೋರು, ಯು ಆರ್ ಆಲ್ ಇಂಪ್ಲಿಮೆಂಟರ್ಸ್. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಮೆಂಟರ್ಸ್ ಯಾರಂದರೆ ಇಂಪ್ಲಿಮೆಂಟರ್. ನಾವು ಏನು ಹೇಳ್ತೀವಿ ಅದನ್ನು ನಮ್ಮ ಜೀವನದಲ್ಲಿ ಮಾಡ್ತೇವೆ, ಅದನ್ನು ನೋಡಿಕೊಂಡು ಮಕ್ಕಳು ಪಾಲನೆ ಮಾಡ್ತಾರೆ ಅನ್ನುವ ಒಂದು ಭಾವನೆ ನಮಗಿರ್ತದೆ. ಮೆಂಟರ್ಸ್ ಟೇಕ್ ಯು ಫ್ರಮ್ ವೇರ್ ಯು ಆರ್ ಟುಡೇ ಆ್ಯಂಡ್ ವೇರ್ ಯು ವಾಂಟ್ ಟು ಗೋ. ಸಿ ಮೆಂಟರ್ಸ್ ರೋಲ್ ಬಂದಾಗ ಎಲ್ಲಿದ್ದೀರಿ, ಎಲ್ಲಿಗೆ ಹೋಗ್ತೀರಿ ಅನ್ನುವ ಒಂದು ಸ್ಪಷ್ಟ ಕಲ್ಪನೆಯನ್ನು ನಿಮಗೆ ಕೊಡ್ತಾರೆ. ಎ ಮೆಂಟರ್ ಇಸ್ ಸಮ್ಮನ್ ಹೂ ಸೀಸ್ ಮೋರ್ ಟ್ಯಾಲೆಂಟ್ ಆ್ಯಂಡ್ ಎಬಿಲಿಟಿ ವಿತಿನ್ ಯು ದ್ಯಾನ್ ಯು ಸಿ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಬ್ರಿಂಗ್ ಇಟ್ ಔಟ್ ಆಫ್ ಯು. ಸಿ ಇಲ್ಲಿ ಎರಡು ಅಡ್ವಾಂಟೇಜ್ ಇದೆ ಮೆಂಟರ್ ಆದಾಗ. ನಾನು ಚೇಂಜ್ ಆಗ್ತಾ ಹೋಗ್ತಾ ಇರ್ತಾನೆ, ನಾನು ಟ್ರಾನ್ಸ್ಫಾರ್ಮ್ ಆಗ್ತಾ ಇರ್ತಾನೆ, ನಾನು ಬೇರೆಯವ್ರಿಗೆ ಹೇಳ್ತಾ ವಿಚಾರಗಳನ್ನು ಹೇಳ್ತಾ ನಮ್ಮಲ್ಲಿ ಸಾಕಷ್ಟು ಪರಿವರ್ತನೆಗಳಾಗುವಂಥದ್ದನ್ನು ನಾವು ಗಮನಿಸಬಹುದು ಸ್ನೇಹಿತರೆ. ಐ ಆಮ್ ನಾಟ್ ಎ ಟೀಚರ್ ಬಟ್ ಎನ್ ಅವೇಕನರ್. ಈ ಪದ ಸಖತ್ತಾಗಿ ಇಷ್ಟ ಆಯಿತು ನನಗೆ. ಓಕೆ, ಇದು 3 ಸರಿ ಹೇಳ್ಬೋದಾ? ಹಾಂ, ಒಂದು ನಾನು ಹೇಳಿದಾಗ ಹೇಳಿರಂತೆ. ನನಗೆ ಇದು ಯಾಕೆ ಈ ಪದ ತುಂಬ ಇಷ್ಟ ಆಯಿತು ಅಂತಂದರೆ, ನಾವು ಬರೀ ಟೀಚರ್ ಅಂತ ಅಂದ್ಕೊಂಡಿದ್ದೀವಿ. ನಾವು ಬರೀ ಟೀಚರ್ ಅಷ್ಟೇ ಅಲ್ಲ, ನಾವು ಅವೇಕನರ್ಸ್ ಆಗಬೇಕು. ಓಕೆ, 3 ಸರಿ ಹೇಳೋಣ. 1 2 3 ಸ್ಟಾರ್ಟ್. ಓಕೆ, ಸೊ ಯಾವಾಗ ನಾನು ಅವೇಕನ್ ಮಾಡ್ತಾ ಇದ್ದೇನೆ, ಅವೇಕನಿಂಗ್ ಅಂದರೆ ಅವರಲ್ಲಿ ಒಂದು ಉದ್ದೀಪನವನ್ನು ಗೊಳಿಸ್ತಾ ಇದ್ದೇನೆ, ಅವರಲ್ಲಿರುವ ಪೊಟೆನ್ಷಿಯಾಲಿಟಿ ಹೊರಗಡೆ ತೆಗಿತಾ ಇದ್ದೇನೆ. ಎಸ್ ಸರ್. ಓಕೆ, ನಮ್ಮ ಅಡಿಷನಲ್ ಕಮಿಷನರ್